ಅಂಗನವಾಡಿ ಅಧ್ಯಕ್ಷ ಬಾಲ್ಕಿ ತಾಲೂಕು ಬರ್ಸಿದ್ದೇವೆ ಇಂದಿನ ಈ ಹೋರಾಟ ಅಂದ್ರೆ ರಾಜ್ಯವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಮಹಿಳೆಯರಿಗೆ ಬೀದಿಗೆ ಎಳಿತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ 2011 ಹಿಡಿದು ಗ್ರ್ಯಾಚ್ಯುಟಿ ಕೊಡಬೇಕಂತೇಳಿ ಗುಜರಾತ್ ಕೋರ್ಟ್ ತೀರ್ಪಾಗ್ಯದ. ಗುಜರಾತಿನ ಕೋರ್ಟಿನ ತೀರ್ಪಿನಂತೆ ಎಲ್ಲರಿಗೆ 2011 ಹಿಡಿದು ಗ್ರ್ಯಾಚ್ಯುಟಿ ಹಣ ಕೊಡಬೇಕು. ಭಾಳ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಡ್ಯೂಟಿ ಮುಗಿದು ಮನೆ ಕುಂತಾರೆ 11 ಹಿಡಿದು ಭಾಳ ತೊಂದರೆ ಆಗ್ತಾಯಿದೆ. ಅವ್ರಿಗೆ ಮನೆ ಮಕ್ಕಳು ಸಸ್ತರೂ ಅನ್ನ ಆಗ್ತಾಯಿಲ್ಲ. ಮನೆ ಪರಿಸ್ಥಿತಿನೂ ಭಾಳ ಕೆಟ್ಟದ. 2003 ಹಿಡಿದು ಅಷ್ಟೇ ಕೊಡ್ಲತ್ತಾರ. ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಏನಾಗ್ಯದ ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದ್ರೆ ಜುಟ್ಟಕ್ಕೆ ಮಲ್ಲಿಗೆ ಹೂವು ಅಂದಿರಂತ. ಇದ್ದಿಂದ್ರಾಗೆ ಮಕ್ಕಳು ಕಡಿಮೆ ಆಯ್ತಾರಂದ್ರೆ ಹೊಸ ಅಂಗನವಾಡಿ ಕೇಂದ್ರನೇ ಕೊಡ್ಲತ್ತಾರ. ಅದಕ್ಕೆ ಬಜೆಟ್ ಅದಂತ. ಇದ್ದವ್ರಿಗೆ ಪಗಾರ ಕೊಡ್ಲಿಕ್ಕೆ ಸರ್ಕಾರ ಬಲ್ ಬಜೆಟ್ ಇಲ್ಲ ಅಂತ ಎಂಥ ಮಾನಗೆಟ್ಟು ಲಜ್ಜೆಗೆಟ್ಟು ಸರ್ಕಾರ ಇದು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇದ್ದಷ್ಟೇ ಅಂಗನವಾಡಿಗೆ ಹೆಚ್ಚಿಗೆ ಮಕ್ಕಳು ಬರ್ತಾರೆ, ಹೆಚ್ಚಿಗೆ ಪಗಾರ ಮಾಡಿ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ಬೇಕಂಬೋದಿಲ್ಲ. ಬರೀ ಅಂಗನವಾಡಿ ಬಿಡುಗಡೆ ಮಾಡ್ಲಿಕ್ಕೆ ದುಡ್ಡು ಅದಂತ ಇವ್ರಿಗೆ. ಈ ಉಳಿದವ್ರಿಗೆ ಕೆಲಸ ಮಾಡ್ಲತ್ತಾರ 40 ವರ್ಷ 42 ವರ್ಷದಿಂದ. ಅವ್ರಿಗೆ ಪಗಾರ ಕೊಡ್ಲಿಕ್ಕೆ ಇವ್ರಿಗೆ ಕೆಲಸ ಇಲ್ಲ ಅಂತ, ಅವ್ರಿಗೆ ಬಿಲ್ಡಿಂಗ್ ಕೊಡ್ಲಿಕ್ಕೆ ಇವ್ರಿಗೆ ಕೆಲಸ ಇಲ್ಲ ಅಂತ. ಅದಕ್ಕೆ ಸರ್ಕಾರ ಯಾವುದಕ್ಕೆ ಭೀ टीचर रुद्रमा बात कर रहा हूँ। हम मोदी साहब के इज्जत बहुत करते हैं, मगर हमारे को बहुत मोबाइल का काम बहुत कर रहे हैं और हमारे हम बच्चों को देखना नहीं हो रहा है। हमारे बच्चों के ऊपर पढ़ाने का नहीं हो रहा है। हम सुबह बैठ कर मोबाइल में काम कर रहे हैं बहुत, और स्कूल में बहुत अच्छा पौष्टिक आहार नहीं है और अंडा भी अच्छा नहीं आ रहा है। और बच्चों को क्या खिलाना? हम बच्चे रहे तो हम हैं, हम रहे तो हमारे बच्चे हैं। और ये हमारा पगार तो बहुत कम है। हम काम करने के लिए रेडी हैं, मगर हमारा भी पेट भरना पड़ता है। हमारे भी सिंगल पेरेंट्स हैं, हमारे भी बच्चे हैं, हमारे बच्चों को भी स्कूल पढ़ाना है। हम इसके ऊपर ही निर्भर हैं। हम कैसा करें? मोदी साहब को हमारा सब बातों के ऊपर ज़रा निगाह करके हम सबको अच्छा वेतन देना, हमारे बच्चों को, हमारे आंगनवाड़ी बच्चों को अच्छा खाना दिलाना, सब हम काम करने के तैयार हैं। हमारे काम भी उन्होंने मानना है। इतना बोल के हम बात ख़त्म करते हूँ। जय हिंद, जय कर्नाटक। मैं रुद्रम्मा अंगनवाड़ी कार्यकर्ते हड़ीकेड़ के तालूका हुमनाबाद जिला बीदर CI ಅಂಗವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮುಖ್ಯ ಬೇಡಿಕೆಗಳು 18 ಬೇಡಿಕೆ ಇಟ್ಟು ನಾವು ಈ ಹೋರಾಟವನ್ನು ಮಾಡುತ್ತಿದ್ದೇವೆ. ಮುಖ್ಯವಾಗಿ ಸರ್ಕಾರ 8 ಗಂಟೆ ಕೆಲಸದಿಂದ 12 ಗಂಟೆ ಕೆಲಸವರೆಗೆ ಹೆಚ್ಚು ಮಾಡಿದೆ. ಆದ್ದರಿಂದ 8 ಗಂಟೆ ಕೆಲಸ ಕೊಟ್ಟು ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಮತ್ತು ಕನಿಷ್ಠ ವೇತನ ಜಾರಿ ಮಾಡಬೇಕಂತ ಹೇಳ್ತೇನೆ. ಅದೇ ರೀತಿಯಾಗಿ ಇಡೀ ಅಂಗನವಾಡಿಯಲ್ಲಿ 1972ರಲ್ಲಿ ಸ್ಕೀಮ್ ಪ್ರಾರಂಭವಾಗಿ ಸುಮಾರು 50 ವರ್ಷ ಕಳೆದೋದು. ನಾಳೆ ಅಕ್ಟೋಬರ್ ಬಂದರೆ 50 ವರ್ಷ ಮುಗಿದೋತು. ಆದರೂ ಸಹ ಸ್ಕೀಮ್ ನೌಕರರಾಗಿ ಇಟ್ಟ ಸರ್ಕಾರ ಇಡೀ ದೇಶ ಮಟ್ಟದಲ್ಲಿ 1 ಕೋಟಿ ಜನ ಸ್ಕೀಮ್ ನೌಕರಿದ್ದೆವು. ಅಂಗನವಾಡಿ, ಬಿಸಿ ಊಟ, ಆಶಾ, ಉಷಾ, ಯಶೋಧ ಅನೇಕ ಸ್ಕೀಮ್ ನೌಕರಿದ್ದೆವು. ಸ್ಕೀಮ್ ನೌಕರರಾಗಿ ಎಷ್ಟು ದಿನ ಉಳಿಬೇಕು? ಅದಕ್ಕಾಗಿ ಅಂಗನವಾಡಿಯವರನ್ನು 50 ವರ್ಷ ದಾಟಿದ ಮೇಲೆ ಒಂದು ಕಾಯ್ದೆದಡಿಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತ 3 ಏಪ್ರಿಲ್ನಲ್ಲಿ 2023 ನಿವೃತ್ತಿ ಆದವರಿಗೆ ಕೊಡಬೇಕೆಂದು ಸರ್ಕಾರ ತೀರ್ಮಾನ ಮಾಡಿತ್ತು. ಆದರೆ ಸರ್ಕಾರ 185 ಕೋಟಿ ಹಣ ಬಿಡುಗಡೆ ಮಾಡಬೇಕಿತ್ತು ನಿವೃತ್ತಿ ಆದವರಿಗೆ. ಈಗಾಗಲೇ 43 ಕೋಟಿ ಮಾತ್ರ ಮಾಡಿದೆ. ಇನ್ನೂ 185 ಕೋಟಿ ಹಣ ಬಿಡುಗಡೆ ಮಾಡಬೇಕು. 2300 ಚಿಲ್ಲರೆ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಗೆ ನಿವೃತ್ತಿ ವೇತನ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್, ಗುಜರಾತ್ ಕೋರ್ಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕೆಂತ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಅದರಂತೆ ಅಂಗನವಾಡಿ ಕಾರ್ಯಕರ್ತೆಗೆ ಸರ್ಕಾರಿ ನೌಕರರನ್ನು ಪರಿಗಣಿಸುವವರೆಗೂ ಕನಿಷ್ಠ 26,000 ವೇತನ ಜಾರಿ ಮಾಡಬೇಕು. ಅದೇ ರೀತಿಯಾಗಿ ಇಡೀ ಅಂಗನವಾಡಿ ಕಾರ್ಯಕರ್ತರು FRS ಫೋಟೋ ಕ್ಯಾಪ್ಚರ್ ಅನೇಕ ಡಿಜಿಟಲೀಕರಣಗಳು 2014ರಿಂದ ಬಂದಂಥ ಮೋದಿ ಸರ್ಕಾರ 2025ರಲ್ಲಿ ಡಿಜಿಟಲೀಕರಣ ಮಾಡಲು ಹೊರಟಿದೆ. ಈ FRS ಮಾಡಲು ಸರ್ಕಾರ ಕೊಟ್ಟಂಥ ಡಬ್ಬಾ ಮೊಬೈಲ್ ಇದೆ, ಆದರೆ 2G ಮೊಬೈಲ್ ಇದೆ. ಇದನ್ನು 5G ಅಥವಾ ವೈಫೈ ಕನೆಕ್ಟ್ ಕೊಟ್ಟು ಒಳ್ಳೆ ಒಂದು ಮೊಬೈಲ್ ಕೊಟ್ಟರೆ
ನೆಕ್ಸ್ಟ್ ದೇಶವ್ಯಾಪ್ತಿಯಲ್ಲಿ ನಡೆಯುವ ಜಂಟಿ ಹೋರಾಟಕ್ಕೆ ಮಹಿಳೆಯರನ್ನು ಬೀದಿಗಿಳಿಸಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರೆಲ್ಲ ಒಂದಾಗಿ, ಕಾರ್ಮಿಕರೆಲ್ಲ ಒಂದಾಗಿ, ಮಹಿಳೆಯರೆಲ್ಲ ಒಂದಾಗಿ. ಇನ್ಕಿಲಾಬ್ ಇನ್ಕಿಲಾಬ್ ಎಟಿಸಿ ಎಟಿಸಿ ಲಾಲ್ झंडा ಲಾಲ್ झंडा. ನಾವು ದುಡಿದು ಏನ್ ಮಾಡ್ಬೇಕು? ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗಲ್ಲ, ಉದ್ಯೋಗ ಅಂತೂ ಇಲ್ವೇ ಇಲ್ಲ, ಎಲ್ಲ ಖಾಸಗಿಯರು ಕೊಡ್ತಾ ಇದ್ರೆ. ಇಂಥ ನೀತಿಗಳ ವಿರುದ್ಧ ನೀವೇನ್ ಧ್ವನಿ ಎತ್ತಿದಿರಿ? ಈ ಹೋರಾಟನ ನಿರಂತರವಾಗಿಡ್ಬೇಕಾಗತ್ತೆ. ಇವತ್ತು ಸ್ಕೀಮ್ ವರ್ಕರ್ಸ್ ಏನು ಒಂದು ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋದು ಅತ್ಯಂತ ಹೆಮ್ಮೆ ವಿಷಯ ಸ್ನೇಹಿತರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಸ್ಕೀಮ್ ವರ್ಕರ್ಸ್ ಹೋರಾಟ ದೇಶವ್ಯಾಪಿ ಬೆಳೆಸಬೇಕಾಗತ್ತೆ. ಸ್ಕೀಮ್ ವರ್ಕರ್ಸ್ ಧ್ವನಿನೇ ದೇಶವ್ಯಾಪಿ ಬಳಸಬೇಕಾಗತ್ತೆ. ಇವತ್ತು ಕೇಂದ್ರದಲ್ಲಿ ಏನು ಕಾರ್ಮಿಕ ವಿರೋಧಿ ಸರ್ಕಾರ ಬಂದಿದೆ, ಅವ್ರನ್ನ ಮಣಿಸ್ಬೇಕಂದ್ರೆ ಕಾರ್ಮಿಕರ ಒಕ್ಕೂಟ ಹೋರಾಟ ಬೇಕು.